ಇಲ್ಲ ಇಲ್ಲ ಮಾಡೋಕ್ಕಾಗಲ್ಲ ಮಾಡ್ಬಿಟ್ಟು ಲೈಟ್ ಹಾಕಿದ್ರೆ ಲೈಟ್ ಸರ್ ರಿಲೀಸ್ ಆದ ದಿವಸದಿಂದ ಭೈರತಿ ರಣಗಳು ತುಂಬ ಬೇಗ ಓಡ್ತಾ ಇದೆ. ಇದಕ್ಕೆ ಏನು ಹೇಳ್ತೀರಾ ಸರ್? ಏನಿಲ್ಲ, ಪಿಕ್ಚರ್ ಜನಗಳಿಗೆ ತುಂಬ ಇಷ್ಟ ಆಗಿದೆ. ಅದು ಮಫ್ತಿ ಒಂದು 7 ವರ್ಷದ ಬ್ಯಾಕ್ ಬಂದಿದ್ದು. ಆ ಕ್ಯಾರೆಕ್ಟರ್ನ ತುಂಬ ರಣಗಳ ಪಾತ್ರ ತುಂಬಾ ಹಚ್ಕೊಂಡಿದ್ರು ಜನ. ಸೊ ಆ ಪಾತ್ರ ಇವಾಗ ಅಲ್ಲಿ ಏನು ಇಷ್ಟಪಟ್ಟಿದ್ರು ಇಲ್ಲಿ ಇವಾಗ ಹೃದಯಕ್ಕೆ ಹೋಗ್ತಿದೆ ಅಂತ ಅನಿಸುತ್ತೆ ಸರ್. ಭೈರತಿ ರಣಗಳು ಇಷ್ಟರಿಂದ ಓಡ್ತಾ ಇದ್ದಲ್ಲ, ನೆಕ್ಸ್ಟ್ ಮುಂದಿನ ಇನ್ನೊಂದು ರಣಗಳು ಬರ್ತಾ ಇದೆ ಸರ್. ಮಫ್ತಿ 2 ಬರ್ತಾ ಇದೆ. ಮಫ್ತಿ 2 ಬರುತ್ತೆ. ರಣಗಲ್ಲಿಂದ ಮಫ್ತಿ 2 ಆಗ್ತಾಯಿದೆ ಸರ್. ಇಲ್ಲ, ಭೈರತಿ ರಣಗಳು ಆದಮೇಲೆ ಮಫ್ತಿ ಬಂತಲ್ಲಮ್ಮ. ಮಫ್ತಿ ಆದಮೇಲೆ ಕಂಟಿನ್ಯೂಷನ್ ಬರುತ್ತೆ. ಕಂಟಿನ್ಯೂ ಬರುತ್ತೆ ಕಂಟಿನ್ಯೂ ಸರ್. ಇಷ್ಟು ದಿನಕ್ಕೆ ಕಂಟಿನ್ಯೂ ಆಗಿ ಇವತ್ತಿಗೆ ನಾಳೆ ಒಂದು ವಾರ ಆಗುತ್ತೆ. ಆಯಿತು, ಎರಡನೇ ವಾರ ನಡೀತಾ ಇದೆ ಸರ್. ಇಷ್ಟು ಭರ್ಜರಿ ಓಡ್ತಿದೆ. ಎಲ್ಲೆಲ್ಲಿ ಯಾವ ಸ್ಟೇಟಲ್ಲಿ ಹೆಂಗೆ ಇದೆ ಸರ್? ಎಲ್ಲ ಕಡೆ ಚೆನ್ನಾಗಿ ಹೋಗ್ತಾ ಇದೆ. ಇವಾಗ ನೆಕ್ಸ್ಟ್ ಈ ವಾರ ತೆಲುಗು ಹಾಗೂ ತಮಿಳು ರಿಲೀಸ್ ಮಾಡ್ತಾ ಇದ್ದೀವಿ ಸರ್. ಮುಂದಿನ ಬ್ಯಾನರ್ಗಳು ಯಾವಾಗ ಬರ್ತದೆ ಸರ್ ನಿಮ್ಮ ಫಿಲಮ್ಗಳು? ನಮ್ಮ ಫಿಲಮ್ A for ಆನಂದ್ ಅಂತ ಬರ್ತಾ ಇದೆ. ನೆಕ್ಸ್ಟ್ 45 ಬರ್ತಾ ಇದೆ. ಅರ್ಜುನ್ ಜನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಶೂಟಿಂಗ್ ನಡೀತಾ ಇದೆ ಇನ್ನೊಂದು ಪಿಕ್ಚರ್, ಅದು ಹೆಸರಿಟ್ಟಿಲ್ಲ ಸರ್. ಇಷ್ಟೆಲ್ಲ ಅಭಿಮಾನಿ ನಿಮ್ಮ ಸಂಭ್ರಮ ಪಟ್ಟು ಇದು ಮಾಡ್ತಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸಂತೋಷ ಆಗುತ್ತೆ. ಸಂಭ್ರಮ ಅಂದರೆ ಅವ್ರ ಸಂಭ್ರಮಕ್ಕೆ ಥರ ನಾವಿದ್ದೀವಿ. ಇವತ್ತು ನಾನು ಇಷ್ಟು ಮಟ್ಟಿಗೆ ಬೆಳೆದು ನಿಂತಿದ್ದೀವಿ ಅಂದರೆ ಅವರ ಒಂದು ಸಂಭ್ರಮ, ಅವರ ಒಂದು ಪ್ರೀತಿ ವಿಶ್ವಾಸ. ಸೊ ಆ ಪ್ರೀತಿ ವಿಶ್ವಾಸ ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಸರ್. ಭೈರತಿ 62 ವರ್ಷ ಆದರೂ ನೀವು 32 ವರ್ಷ ಥರ ಕಾಣ್ತಿರೋದಕ್ಕೆ ಏನು ಹೇಳ್ತೀರಾ ಸರ್? ನಿಮ್ಮ ಗುಟ್ಟು ಸರ್? ಇಲ್ಲ, ಇದು ಅವಾಗ ಹೇಳ್ತಾ ಇದ್ದೀವಿ, ನಮ್ಮ ಗುಟ್ಟು ಏನಿಲ್ಲಮ್ಮ. ಇದೆಲ್ಲ ಏನಂತೀವಿ, ಇಲ್ಲಿ ಚೆನ್ನಾಗಿರ್ಬೇಕಷ್ಟೇ. ಮನುಷ್ಯ ಚೆನ್ನಾಗಿದೆ ಸರ್. ಓಕೆ ಸರ್, ಥ್ಯಾಂಕ್ ಯು.